ಕಾರಟಗಿ ತಾಲೂಕಿನಲ್ಲಿ ಅಕಾಲಿಕ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಶೀಘ್ರವೇ ಸರ್ಕಾರ ರೈತರ ನೋವಿಗೆ ಧಾವಿಸುವಂತೆ ಆಗ್ರಹಿಸಿ ಪಟ್ಟಣದ ಕನಕದಾಸ ವೃತ್ತದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಶನಿವಾರ ಪ್ರತಿಭಟನೆ ನಡೆಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಮಾತನಾಡಿ, ಆನಿಕಲ್ಲು ಮಳೆಯಿಂದಾಗಿ ಕಾರಟಗಿ ತಾಲೂಕಿನ ವಿವಿಧೆಡೆ ಅಪಾರ ಪ್ರಮಾಣದ ಭತ್ತದ ಬೆಳೆ ಹಾನಿಗೊಳಗಾಗಿದೆ. ಮಳೆ ಮತ್ತು ಗಾಳಿಯ ಹೊಡೆತಕ್ಕೆ ಭತ್ತದ ಬೆಳೆ ಈಗ ನೆಲಕಚ್ಚಿದೆ. ಆನೆಕಲ್ಲು ಹೊಡೆತದಿಂದಾಗಿ ತೆನೆಗಳು ಮಣ್ಣು ಪಾಲಾಗಿವೆ. ಈಗಾಗಲೇ ರೈತರು ಬೆಳೆ ನಿರ್ವಹಣೆ, ರಸಗೊಬ್ಬರ ಸಿಂಪಡಣೆ ಸೇರಿ ಸಾವಿರಾರು ರು ವ್ಯಯಿಸಿದ್ದು ಈಗ ಕಂಗಾಲಾಗಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಮುನ್ನವೇ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಶೀಘ್ರವೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಪ್ರತಿ ಎಕರೆಗೆ 30,000 ರುನಂತೆ 1 ವಾರದೊಳಗೆ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ವಿತರಿಸಬೇಕು ಎಂದು ಹೇಳಿದರು. ನಂತರ ಕಂದಾಯ ಇಲಾಖೆ ಸಿಬ್ಬಂದಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಂಪಣ್ಣ ನಾಯಕ, ನಾಗರಾಜ ಇಳಿಗನೂರು, ಹನುಮಂತಪ್ಪ ಇಳಿಗನೂರು, ಆಂಜನೇಯ, ದೊಡ್ಡನಗೌಡ, ಶಿವಪೂಜಿ, ರುದ್ರಗೌಡ, ಶಿವಕುಮಾರ, ಪರಸಪ್ಪ ಸೇರಿ ಇತರರಿದ್ದರು. ವರದಿ ಶರಣಪ್ಪ ಗಂಗಾವತಿ. ಕರ್ನಾಟಕ ರೈತ ಸಂಘಕ್ಕೆ, ಕರ್ನಾಟಕ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ರೈತರಿಗೆ ಪರಿಹಾರ ನೀಡಲೇಬೇಕು. ಸಂಕಷ್ಟ ಎದುರಾಗಿದೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಿಂದೆ ಕೂಡ ಅಕಾಲಿಕ ಮಳೆ ಬಂದಂಥ ಸಂದರ್ಭದಲ್ಲಿ ಇವತ್ತೇನು ನೀವು ವೀಕ್ಷಣೆ ಮಾಡಿರ್ತಕ್ಕಂಥ ಹಳ್ಳಿಗಳಿಗೆ ಮತ್ತು ಸರ್ವೆ ನಂಬರ್ಗಳಿಗೆ ಏನು ವಿಸಿಟ್ ಮಾಡಿದ್ರಿ, ಅದಕ್ಕೂ ಕೂಡ ಇದುವರೆಗೆ 1 ರೂಪಾಯಿ ಕೂಡ ಇದುವರೆಗೆ ಅವಕ್ಕೆ ಸಹಾಯಧನ ಬಂದಿಲ್ಲ. ಯಾಕಂದರೆ ಇವತ್ತು ಪರಿಹಾರ ಬರಬೇಕಾಗಿತ್ತು. ಯಾಕಂದ್ರೆ ಹಿಂದೆ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೋದ ವರ್ಷ ಕಳೆದ 98 ಕೋಟಿ ರೂಪಾಯಿ ಇವತ್ತು ಕೊಪ್ಪಳ ಜಿಲ್ಲೆಗೆ ಇವತ್ತು ಮಂಜೂರಾತಿಯನ್ನು ಮಾಡಿ ಮತ್ತು ಕೃಷ್ಣ ಬೈರೇಗೌಡರು ಕೂಡ ಒಂದು ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಗೆ 98 ಕೋಟಿದಂತೆ ವಿತರಣೆ ಮಾಡಿದರು. ಆದರೂ ಕೂಡ ಇದುವರೆಗೆ ಒಬ್ಬರಿಗೂ ಕೂಡ 1 ರೂಪಾಯಿ ಕೂಡ ರೈತರಿಗೆ ಖಾತೆಗೆ ಜಮಾ ಆಗಿಲ್ಲ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ನೆಪಕ್ಕೆ ಮಾತ್ರ ಇವತ್ತು ನೀವು ಗ್ರಾಮೀಣ ಪ್ರದೇಶಕ್ಕೆ ನಾವು ಹೋಗಿ ಇವತ್ತು ಹೊಲಗಳನ್ನು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಾಚಿಕೆ ಆಗಬೇಕಾಗಿದೆ ಇವತ್ತು. ಯಾಕಂದರೆ ಸರ್ಕಾರದಿಂದ ಪರಿಹಾರ ಕೊಡ್ಸೋಕ್ಕಾಗಿಲ್ಲ ಅಂದರೆ ನೀವು ರೈತರ ಹೊಲಕ್ಕೆ ಹೋಗುವಂಥ ಅರ್ಹತೆ ನೀವು ಕಳ್ಕೊಂಡಿದ್ದೀರಿ. ಹೀಗಾಗಿ ನಾವು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೋದಿಷ್ಟೇ, ಈ ಕೂಡಲೇ ಈಗೇನು ಅಕಾಲಿಕ ಮಳೆಯಿಂದ ತೊಂದರೆ ಆಗಿರ್ತಕ್ಕಂಥ ಬೆಳೆಗಳಿಗೆ ಇವತ್ತೇನು ಪರಿಹಾರವನ್ನು ಕೊಡಬೇಕಂತೇಳಿ ಇವತ್ತು ಒತ್ತಾಯ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಸೀಲ್ದಾರ್ ಮೂಲಕವಾಗಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಈ ಕೂಡಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕು. ಆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಸರಿಯಾದ ರೀತಿಯಿಂದ ರೈತರ ಹೊಲಗಳಿಗೆ ಹೋಗಿ ಪರಿಶೀಲನೆ ಮಾಡಿ ಇವತ್ತೇನು ನಾವು ಇವತ್ತು 25ರಿಂದ 30,000 ರೂಪಾಯಿ ಇವತ್ತು 1 ಎಕರೆಗೆ ಇವತ್ತು ಖರ್ಚು ಮಾಡ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರ, ಇವತ್ತು ಕೀಟನಾಶಕ ಮತ್ತು ನಾಟಿ ಮಾಡೋದು ಮತ್ತು ಈ ಬೆಳೆಗಳನ್ನು ರಕ್ಷಣೆ ಮಾಡೋದಕ್ಕೆ ಕೇವಲ 30,000 ರೂಪಾಯಿ ಮಾತ್ರ ಖರ್ಚು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಒತ್ತಾಯ ಎಷ್ಟೇ, 25ರಿಂದ 30,000 ರೂಪಾಯಿ ಸರ್ಕಾರಕ್ಕೆ ಪರಿಹಾರ ಹಾಕಬೇಕಂತೇಳಿ ಇವತ್ತು ಒತ್ತಾಯವನ್ನು ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗ್ರೇಟು ತಹಸೀಲ್ದಾರರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಮುಖಾಂತರವಾಗಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಬೇಕು, ಇಲ್ಲವಾದರೆ ಜಿಲ್ಲಾಡಳಿತಕ್ಕೆ ನಾವು ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು
ಇವತ್ತು ಶೇಕಡ 80ರಷ್ಟು ಹಾಳಾಗಿರ್ತಕ್ಕಂಥದ್ದು. ನೀವು ಒಂದು ವೇಳೆ ಈ ಬೆಳೆಗಳಿಗೆ ನೀವು ಸರಿಯಾದ ರೀತಿಯಿಂದ ರೈತರಿಗೆ ಪರಿಹಾರ ಹಾಕ್ಲಿಕ್ಕರೆ ಇವತ್ತೇನು ರೈತರ ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದಾರೆ. ಇವತ್ತು ಈ ಜಿಲ್ಲೆಯಲ್ಲಿ 76 ಜನ ಕಳೆದ ಈ ಸರ್ಕಾರದಲ್ಲಿ 76 ಜನ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈಗ ರೈತರು ಇವತ್ತೇನು ಸಾವಿನ ದಾರಿಯನ್ನು ತುಳಿತಾ ಇದ್ದಾರೆ. ಅಂಥವ್ರಿಗೆ ನೀವು ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ಈಗೇನು ಅಕಾಲಿಕ ಮಳೆಯಿಂದ ಇವತ್ತು ಅಣೆಕಲ್ಲು ಮಳೆಯಿಂದ ತೊಂದರೆ ಆಗಿರ್ತಕ್ಕಂಥ ರೈತರಿಗೆ ಪ್ರತಿಯೊಬ್ಬ ರೈತರಿಗೆ 30,000 ರೂಪಾಯಿ ಅವರ ಖಾತೆಗೆ ಜಮಾ ಮಾಡಬೇಕಂತೇಳಿ ಒತ್ತಾಯಿಸಿ ಇವತ್ತು ರೈತ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳ ಮೂಲಕವಾಗಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ತಹಸೀಲ್ದಾರರು